ಹೇ ಗೈಸ್, ಗುಡ್ ಮಾರ್ನಿಂಗ್. ಹಾಯ್ ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೈಸ್, ಏನು ಗೊತ್ತಾ, ಬೆಳಗ್ಗೆನೇ ಒಂದು ಪವಾಡ ಮಾಡಿಬಿಟ್ಟೆ. ಏನು ಅಂದರೆ, ನಮ್ಮ ಚಿಂಟು ಇದನ್ನಲ್ಲ, ನೆನ್ನೆ ಮೊನ್ನೆಯಿಂದನೂ ಅವನಿಗೆ ಕಾಲು ಉಳುಕ್ಬಿಟ್ಟಿತ್ತು. ನೆನ್ನೆ ಡಾಕ್ಟರ್ ಶಾಪ್ಗೂ ಕರ್ಕೊಂಡು ಹೋಗಿದ್ದೆ, ಗೌರ್ಮೆಂಟ್ ಹಾಸ್ಪಿಟಲ್ಗೆ. ಸೊ ಮೆಡಿಸಿನು ಕೊಟ್ಟರು, ಬಟ್ ಅವನಿಗೆ ಕ್ಯೂರ್ ಆಗಿಲ್ಲ. ಇವತ್ತು ಹೀಗೆ ಕೂತಿದ್ವು. ಅವ್ನಿಗೆ ಯಾವಾಗಲೂ ನಾನೇ ಹುಳುಕು ತೆಗಿಯೋದು, ಬಟ್ ಈ ಸಲ ಟ್ರೈ ಮಾಡಿರಲಿಲ್ಲ. ಈ ಸಲ ಹಾಗೆ ಕೂತ್ಕೊಂಡು ಇಬ್ಬರು ಮಾತಾಡ್ತಾ ಅಮ್ಮ ನೀನು ನೋಡಮ್ಮ ಅಂದ. ಸೊ ನಾನು ನೋಡಿ ಹುಳುಕು ತಕ್ಕೊಟ್ಬಿಟ್ಟೆ. ನೌ ಹೀ ಈಸ್ ಫಿಟ್ ಆ್ಯಂಡ್ ಫೈನ್. ಎಸ್ ಬೇಬಿ? ಹ್ಞೂ ಕಣಮ್ಮ, ಅವನಿಗೆ ಸ್ವಲ್ಪನೂ ಪೇನ್ ಇಲ್ಲ. ಪ್ರಯೋಜನ ಏನಮ್ಮ? ಈಗ ತೆಗ್ದಿರೋಳು ಯಾರಮ್ಮ? ನಿಮ್ಮಮ್ಮ. ಸೊ ಗಿವ್ ಮಿ ಕಿಸ್. ಗೈಸ್ ನೋಡಿ, ಎಷ್ಟೇ ಮಾಡಿದ್ರು ಇಷ್ಟೇ ಇಷ್ಟೇ ಮಕ್ಕಳು. ಏನೇನು ಅದಕ್ಕೇನು ದುಡ್ಡು ಕೊಡ್ತೀಯಾ, ಕಾಸು ಕೊಡ್ತೀಯಾ? ನಂಗೆ ಕಾಸು ಕೊಡು. ಕೊಡು. ನೋಡಿ ಗೈಸ್, ನಾಚ್ಕೊಳ್ಳೋ ಮಕ್ಕಳು ನೋಡಿದ್ದೀರಾ? ಇವ್ನು ನಾಚ್ಕೋತಾನೆ ಅಂದರೆ ಅದು ರಿಯಲ್ ಲವ್ ಅಲ್ಲ. ಹೌದು, ನಾಚ್ಕೊಳ್ಳೋ ಲವ್ ಇಸ್ ನಾಟ್ ರಿಯಲ್, ದಟ್ ಇಸ್ ಫೇಕ್. ಟೈಮ್ ಬೀಯಿಂಗ್ ಬರೋ ಅಂತ ಲವ್ ಅದು. ನಿಂಗೆ ಬೇಕು ಅಂದಾಗ, ನಿಂಗೆ ಏನಾದರೂ ಅವಶ್ಯಕತೆ ಇದ್ದಾಗ ಇಟ್ ವಿಲ್ ಕಮ್, ಇಟ್ ವಿಲ್ ಗೋ. ಅಷ್ಟೇ ಅಲ್ವಾ ಗೈಸ್? ಇಫ್ ಇಟ್ ಈಸ್ ಟ್ರೂ ಲವ್, ಅವರು ರಾಜಾ ರೋಷವಾಗಿ they'll agree, they'll accept whatever it is, but it is not. But it is not, guys. But it is not. I'm not sitting, I'm standing. You are sitting. ಯಾವ ಬಿಸ್ಕೆಟ್? Yesterday I got it, right? I don't know where it is. You take. You are okay now? Yes, you are okay. Guys, yesterday I got paid. I will have now. ಗೊತ್ತಿಲ್ಲ. No. When you are not ready to say love me, then why should I get you? No, I'm not your amma. I told you, right? Guys, ನೆನೆ ಪೇಡ ತಂದಿದ್ದೆ. ಏನ್ ಬೇಡ. ಏನು ದೇವ್ರೆ? ದೇವ್ರನ್ನ ಯಾಕೆ ಕಳಿಸ್ತೀಯ? ಏನಾಯ್ತು? ನೀನೇ ಓಪನ್ ಮಾಡಬೇಕು. ವೈ ನಾಟ್ ಅಮ್ಮಮ್ಮ? ಬೇರೆದಿದೆಯಲ್ಲ, ತಿನ್ನು. ಗೈಸ್, ಟೈಗರ್ ಬಿಸ್ಕೆಟ್ 2 ತಂದಿದ್ದೆ. ಮತ್ತೆ ಗೊತ್ತಿಲ್ಲ ಅಂತೀರಾ? ಗೈಸ್, ನನಗಿಷ್ಟ ಇದು ಟೈಗರ್ ಇಲಾಚಿ. ನಂಗೆ ಗೊತ್ತಿಲ್ಲ. ಗೈಸ್, ಮ್ಯಾಚಿಂಗ್ ನನ್ನ ಬಟ್ಟೆಗೆ.
ನಮ್ಮಪ್ಪ ಇಂಥ ಕ್ರೀಮ್ ಬಿಸ್ಕೆಟ್ ಒಂದೊಂದು ತೊಗೊಂಡೋಗ್ಬೇಕು ಜೋಬಲ್ಲಿ. ಅವಾಗ ಸಡನ್ನಾಗಿ ತಿನ್ನಬೇಕು ಅನ್ನಿಸ್ದಾಗ ಇದು ತಿಂದರೆ ಸರಿ ಹೋಗುತ್ತೆ. ಸ್ವೀಟ್ ತಿಂದಂಗೂ ಆಗುತ್ತೆ, ಬಿಸ್ಕೆಟ್ ತಿಂದಂಗೂ ಆಗುತ್ತೆ, ಹೊಟ್ಟೆನೂ ತುಂಬುತ್ತೆ ಆ ಮೂಮೆಂಟಿಗೆ. ಒಂದು ಹಾಕೊಂಡೋಗಿ ಒಂದು ಬಾಕ್ಸ್ ತಂದು ಇಟ್ಕೊಳ್ಳಿ ಇದನ್ನು, ದೊಡ್ಡದು. ಹಾಂ, ಮತ್ತು ತಿನ್ನೋಕ್ಕೆ ಟೇಸ್ಟಾಗೂ ಇರುತ್ತೆ. ಹಾಂ, ಟೈಗರ್ ಬಿಸ್ಕೆಟ್ ಅದು ಒಂದು ತಿಂದರೆ ಫುಲ್ ಪ್ಯಾಕ್ ಖಾಲಿ ಮಾಡೋಣ ಅನಿಸುತ್ತೆ. ತಂದು ಕೊಡ್ತೀನಿ ತಾಳಿ, ಕೊಟ್ಕೊಳ್ತಿದ್ದೀನಿ ನಾವು ಒಂದೊಂದು. ಜೋಬಲ್ಲಿ ಇಟ್ಕೊಳ್ಳಿಲ್ಲ ಅಂದರೆ ಬೈಕಲ್ಲಿ ಇಟ್ಕೊಳ್ಳೋಕೆ ಹೇಳಿ. ಅಲ್ವಾ ಗೈಸ್? ನಮ್ಮಪ್ಪ ಯಾವಾಗಲೂ ಶುಗರ್ ಡೌನ್ ಆಯಿತು ಅಂತ ಇರ್ತಾರೆ. ಸೊ ಇಂಥದ್ದೊಂದು ಬಿಸ್ಕೆಟ್ ಇಟ್ಕೊಂಡ್ಬಿಟ್ರೆ ಸರಿ ಹೋಗುತ್ತೆ. ಬನ್ನಿ ನಾವೀಗ ಹೋಗಿ ಅಪ್ಲೋಡ್ ಮಾಡಿಬಿಟ್ಟು ಬರೋಣ, ಆಮೇಲೆ ಮಿಕ್ಕಿದ ಕೆಲಸ ಮಾಡೋಣ. ಅಲ್ಲೂ ಸ್ವಲ್ಪ ನೆರಳಿರುತ್ತೆ, ಸರಿ ಹೋಗುತ್ತೆ. ಗೈಸ್ ನೋಡಿ, ನಮ್ಮಪ್ಪ ಸೂರ್ಯ ನಮಸ್ಕಾರ ಮಾಡ್ತಾ ಇದ್ದಾರೆ. ಇನ್ನೂ ಅವ್ರು ಸೂರ್ಯನ ಜೊತೆ ಅರ್ಧ ಗಂಟೆನಾದರೂ ಮಾತಾಡ್ತಾರೆ. ಬನ್ನಿ ನಾವು ಹೊರಗೆ ಹೋಗಿ ಅಪ್ಡೇಟ್ ಮಾಡ್ಬಿಟ್ಟು ಬಂದ್ಬಿಡೋಣ. ನಾನು ನಿನ್ನೆ ಕಿಟಿ ಪಾರ್ಟಿ ಹೋಗಿದ್ದೆ ಅಲ್ಲ, ಅಲ್ಲೂ ನಾನು ಏನೂ ಕ್ಯಾಪ್ಚರ್ ಮಾಡಲಿಲ್ಲ. ಯಾಕೆ ಗೊತ್ತಾ, ಇನ್ನೂ ನಮ್ಮ ಸುತ್ತಮುತ್ತ ಇರೋರು ಅಷ್ಟು ಬ್ರಾಡ್ ಮೈಂಡೆಡ್ ಆಗಿಲ್ಲ. ಲೈಕ್ ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಬಂದರೆ ಏನೋ ಅಫೆನ್ಸ್ ಅನ್ನೋ ಥರ, ಏನೋ ಕ್ಯಾಪ್ಚರ್ ಮಾಡಿ ನನ್ನನ್ನು ಏನದು ಪೋಟ್ರೆ ಮಾಡ್ತಾ ಇದ್ದಾರೆ ಅನ್ನೋ ಥರ, ನಮ್ಮದು ಅಲ್ಲಿ ಬಂದ್ಬಿಡುತ್ತಪ್ಪ ಅನ್ನೋ ಥರ, ಆ್ಯಸ್ ಇಫ್ ಏನೋ ತಪ್ಪು ಮಾಡಿ ಏನೋ ಆಗಿರೋ ಥರ ಫೀಲ್ ಮಾಡ್ತಾರೆ. ಹಾಗಾಗಿ ನಾನು ಅದಕ್ಕೆ ಕ್ಯಾಪ್ಚರ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಈಗಲೂ ಅಷ್ಟೇ, ನಾನು ಏನಾದರೂ ಮೊಬೈಲ್ ಇಟ್ಕೊಂಡು ಹಿಂಗೆ ಹೋಗ್ತಾ ಇದ್ರೆ ಏನೋ ಮಾಡ್ತಾವಳಪ್ಪ ಇವಳು ಅನ್ನೋ ರೀತಿನಲ್ಲಿ ನೋಡ್ತಾರೆ, ಪೋಸ್ ಕೊಡ್ತಾರೆ. ಸೊ ಹಾಗಾಗಿ ಅಲ್ಲಿ ಕ್ಯಾಮ್ರಾ ತೆಗೆದು ಮಾತಾಡೋಕ್ಕೂ ಐ ಫೀಲ್ ಶೈ. ಕಿಸ್ ನೋಡಿ, ಗಂಡ ಹೆಂಡತಿ ಡೀಪ್ ಡಿಸ್ಕಷನಲ್ಲಿದ್ದಾರೆ. ಅದು ನಂದೇ ಡಿಸ್ಕಷನಲ್ಲಿದ್ದಾರೆ. ಗೈಸ್, ಕಸ ಎಲ್ಲ ಗುಡಿಸ್ಬಿಟ್ಟು ಬಂದೆ. ಇವಾಗ ತಿಂಡಿ ಮಾಡೋಣ. ನನ್ನ ಮಗನಿಗೆ ಹೊಟ್ಟೆ ಹಸಿತಾ ಇದೆಯಂತೆ, ಸೊ ರೊಟ್ಟಿ ಮಾಡ್ತಾಯಿದ್ದೀನಿ. ರೊಟ್ಟಿ ಇಟ್ಟು ಕಲಿಸ್ಕೊಂಡು ತಿಂಡಿ ಮಾಡೋಣ. ನಮ್ಮಮ್ಮನೇ ಚಟ್ನಿ ಮಾಡಿ ಇಟ್ಟಿದ್ದಾರೆ, ಸೊ ರೊಟ್ಟಿ ಮಾಡಿಬಿಡೋಣ. ಆ್ಯಕ್ಚುಲಿ ರೊಟ್ಟಿ ಅಂಕೋಲಾ ಕಡೆನೇ ಒಂಥರ ಹಾಕ್ತಾರೆ, ಇಲ್ಲಿ ನಮ್ಮ ಕಡೆ ಮಂಡ್ಯ ಕಡೆನೇ ಒಂಥರ ಹಾಕ್ತೀವಿ. ನಾವು ಇಲ್ಲಿ ರೊಟ್ಟಿನ ತೊಡ್ತೀವಿ ಅಲ್ಲ, ಸೊ ವಾಟರ್ ಯೂಸ್ ಮಾಡ್ತೀವಿ ತೊಟ್ಟುವಾಗ ಎಲ್ಲ. ಆ್ಯಂಡ್ ತವಾ ಮೇಲೆ ಹಾಕಿದ್ಮೇಲೂ ಸಹ ಅಲ್ಲಿ ವಾಟರ್ನ ಸ್ಪ್ರೆಡ್ ಮಾಡ್ತೀವಿ. ಆದರೆ ನಮ್ಮ ಅಂಕೋಲಾ ಸೈಡ್ ಹಾಗಲ್ಲ, ವಾಟರ್ ಯೂಸೇ ಮಾಡಲ್ಲ. ನಮ್ಮ ಅಮ್ಮಂಗಂತೂ ಅಂಕೋಲಾದಲ್ಲಿ ಮಾಡ್ತೀವಲ್ಲ ನೀರು ಹಾಕ್ತಾನೆ ರೊಟ್ಟಿ, ಆ ರೊಟ್ಟಿ ನಮ್ಮ ಅಮ್ಮಂಗಂತೂ ಇಷ್ಟನೇ ಆಗಲ್ಲ, ಚೆನ್ನಾಗಿರಲ್ಲ, ಟೇಸ್ಟ್ ಆಗಿರಲ್ಲ ಅಂತಾರೆ. ನಮ್ಮ ಅಪ್ಪ ಅಮ್ಮಂಗೆ ಈ ರೀತಿ ರೊಟ್ಟಿನೇ ಇಷ್ಟ. ಚಿಂಟು ಇದು ತಿಂಡಿ ಮಾಡಿ ತೋ. ಏನು ಎಂಥದ್ದಾಯ್ತಮ್ಮ? 9:15 ಆಯಿತು. ತಗೋ ತಾಳಿ, ಒಬ್ಬೊಬ್ರದ್ದಾಗಲಿ. ತಗೋ ಪುಟ, ನೀರು ತಗೋ ಸಾಕು. ನೀನು ಎಚ್ಚರ ಇದ್ದೆ, ನಂದ್ರಲ್ಲೆಲ್ಲ ಕ್ಯಾಪ್ಚರ್ ಆಗಿದೆ. ಡವ್ ಹೊಡಿಬೇಡ, ಎದೋ ನನ್ನ ಕೈ ಗಲೀಜಾಗಿದೆ. ಚಟ್ನಿನ ಮಾಡ್ದ ಇವತ್ತು. ಹಾಂ, ನೀರು ತಗೋ. ಗುಡ್ ಎನಫ್ ರೈಟ್? ತಗೋ. ಇಲ್ಲಿ ನಿಂಗೋಸ್ಕರ ತಗೋ ಬರ್ತಿದ್ದೀನಿ. ಎಲ್ಲಿ ಹೋಗ್ತಿದೀಯಾ? ತಗೋ, ಕೂರಿಸಿ ನಿಮ್ಮನೇಲಿ ನಿನಗೆ ತಿಂಡಿ ಕೊಡ್ತಾ ಇದ್ದೀನಿ. ಆದರೆ ಎಷ್ಟು ದಿನ ಆಯಿತು? ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಆಯಿತು. ನೀನು ತುಂಬ ಜಾಸ್ತಿನೇ ಟ್ರೀಟ್ಮೆಂಟ್ ತಗೋಬಿಟ್ಟೆ. ಲಾಂಗ್ ರಾಯಲ್ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ, ಮುಗೀತು.
ಚಿಂಟು ಅಪ್ಪಾಜಿಗೆ ನೀರು ಕೊಡು. ನಾವು ಆ ಸಮಯವನ್ನು ವ್ಯರ್ಥ ಮಾಡಿಕೊಂಡು ಬೇರೆದೆಲ್ಲ ಮಾಡ್ತೀವಿ. ಮತ್ತೆ ತೋಟಕ್ಕೆ ಒಂದು ತುಸು ತಗೊಳ್ಳಿ. ಏನಾದ್ರು ನಿಮ್ಗೊಂದು ನೀರ್ಕೊಂಡು ಸುಗರ್ಗೆ ಹೆಚ್ಚು ಕಡಿಮೆ ಆಗ್ತದೆ, ಜವಳಿ ಗತಿ ಆಮೇಲೆಲ್ಲ ಹೆಂಗೆ ಆಗ್ತದೆ ಅಂತ ಗೊತ್ತಿಲ್ಲ. ಇಲ್ಲೇ ಒಂದು ಬ್ಯಾಗ್ ಹಾಕೊಂಡು ತಗೊಬನ್ನಿ, ತಗೊಂಡೋಗಿ ಅಲ್ಲಿ ಇಟ್ಕೊಳ್ಳಿ. ಅಲ್ಲೇ ಮೋಟರ್ ಇದೆಯಲ್ಲ, ಅಲ್ಲಿ ಇಟ್ಕೊಳ್ಳಿ. ಏನು ಮಳೆ ಬಂದರೆ ಇದೆಲ್ಲ ಇದಾಗುತ್ತೆ. ಮಚ್ಚ ಹಾಕೋತಿರಲ್ಲ, ಅಲ್ಲಿ ತಗೊಂಡೋಗಿ. ಗೈಸ್ ಬ್ರೇಕ್ಫಾಸ್ಟ್ ಆಯಿತು. ಈಗ ಅಲ್ಲ ತೊಳಿತೀನಿ. ಪಾತ್ರೆ ಡಂಪ್ ಆಗಿದೆ, ವಾಶ್ ಮಾಡೋಣ. ಮುಸ್ರೆ ತಿಕ್ತೀನಿ, ಮುಸ್ರೆ ತಿಕ್ಕೋಣ. ಅಪ್ಪಾಜಿ ಮೈಸೂರು ಸೈಟಿನ ತೆಗಿಯಪ್ಪಾಜಿ. ಇನ್ನ ಎಲ್ಲ ಅದಕ್ಕೆ ಅಂತಾನೆ ಏನೋ ದೊಡ್ಡ ಕೆಲಸ ಇದಾವೆ ಅಂತ ಹೇಳಿದ್ರಿ, ಏನು ಮಾಡ್ಲಿಲ್ಲ. ಗೈಸ್ ನೋಡಿ, ನ್ಯಾಚುರಲ್ ಆಗಿ ನಮ್ಮ ಬಾಳೆಹಣ್ಣು ರೈಪ್ ಆಗತ್ತೆ. ಇಟ್ಸ್ ಅ ನ್ಯಾಚುರಲ್ ಫಿನಾಮಿನಾ. ಗೈಸ್ ನೋಡಿ, ನಮ್ಮ ಪಪ್ಪಾಯ ಎರಿತಾ ಇದ್ದಾರೆ. ನಮ್ಮ ಪಪ್ಪ ಸೊ ಈಗ ಫ್ರೂಟ್ ಸಲಾಡ್ ಮಾಡ್ತಾರೆ. ಅವೇನು ಬಜೆ? ಅಯ್ಯೋ, ನಾನು ಈಗ ಬರೋಂಗಿಲ್ವಲ್ಲ, ಇವನ್ನೆಲ್ಲ ಡಾಕ್ಟ್ರಿಗೆ ತೋರಿಸ್ಬೇಕು. ನೆಲ ಹೋಗಿ ಇಲ್ಲ, ಅದು ಕಣ್ಣು ಹೊರಗಡೆ ಬಂದ್ರೆ ಬರ್ನಾದಂಗೆ ಡಾಕ್ಟರ್ ಬಿಟ್ಕೊತೀನಲ್ಲ. ಅದು ಏನು ಇದಾದಾಗ ನೋಡೋ ಮುಚ್ಕೊಂಡಂಗೆ ಏನು ನೆಟ್ಟು ಕಾಣಿಸೋದೇ ಇಲ್ಲ. ಕಾಣಲಾಗುತ್ತೆ. ಅದೇ ನಾನೇ ಡಾಕ್ಟ್ರ್ ಕೇಳಬೇಕು. ಎಂತ ಖಾರ ಅದೆಲ್ಲ ಅಷ್ಟೊಂದು ಖಾರ ತಿಂತಿಲ್ಲ. ಅದೇ ಬೆಳಗ್ಗೆ ಬಂದು ಕೇಳ್ಕೊಂಡು ತಲೆ ಸ್ನಾನ ಕೇಳ್ಕೊಂಡ್ಬಂದು ಸ್ನಾನ ಮಾಡಬೇಕು. ಗೈಸ್ ಬೆಳಗ್ಗೆ ಫ್ರೂಟ್ ಸಲಾಡ್ ಮಾಡಿದ್ರಲ್ಲ, ಇವಾಗ ತಿಂತಾ ಇದ್ದೀನಿ. ವಿಡಿಯೋ ಎಡಿಟಿಂಗ್ ಮಾಡ್ತಾ ಇದ್ದೆ, ನಮ್ಮಮ್ಮ ಇಲ್ಲಿಗೆ ತಂದುಕೊಟ್ರು. ಸೊ ಬನ್ನಿ ತಿನ್ನೋಣ. ಗೈಸ್ ಸ್ನಾನ ಆಯಿತು, ಇವಾಗ ಟೆಂಪಲ್ ಹೋಗಬೇಕು. ಕಾಫಿ ಬಂತು. ಕಾಫಿ, ಬಿಸಿ ಬಿಸಿ ಕಾಫಿ. ಜಸ್ಟ್ ನಾವು ಸ್ನಾನ ಆಯಿತು. ಇವಾಗ ಮಳೆ ಬರ್ತಾ ಇದೆ ಗೈಸ್. ಟೆಂಪಲ್ ಬೇರೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ಏನು ಮಾಡೋದು ಅಂತ ಗೊತ್ತಿಲ್ಲ. ಅಲ್ಲಿ ಸಿ ನೋಡೋಣ. ಫಸ್ಟ್ ಕಾಫಿ ಕುಡಿಯೋಣ. ಮಳೆ ಸ್ವಲ್ಪ ಡ್ರಿಸ್ಲಿಂಗ್ ಇದೆ. ಸೊ ಎಂತ ಮಾಡೋಣ ಅಂದರೆ ಬೇಗ ಬೇಗ ಪೂಜೆ ಮಾಡಿಬಿಟ್ಟು ಟೆಂಪಲ್ಗೆ ಹೋಗಿ ಬಂದುಬಿಡೋಣ. ಬಿಕಾಸ್ ಆಮೇಲೆ ಜೋರಾದರೂ ಆಗ್ಬೋದು ಮಳೆ. ನಮ್ಮ ಚಿಂಟುಗೆ ನಮ್ಮೂರಿಂದು ಎಳ್ನೀರು ಅಂದರೆ ತುಂಬ ಇಷ್ಟ. ಅದಕ್ಕೇ ಕುಡಿತಾ ಇರ್ತಾನೆ ಯಾವಾಗ್ಲೂ. ಸಂಜೆ ಆಯಿತು ಅಂದರೆ ಸ್ನ್ಯಾಕ್ಸ್ ಬೇಕೇ ಬೇಕು. ಸೊ ಸ್ನ್ಯಾಕ್ಸ್ ತಿಂದಂಗೂ ಆಗುತ್ತೆ, ಟೆಂಪಲ್ಗೆ ಹೋದಂಗೂ ಆಗುತ್ತೆ ಅಂದ್ಬಿಟ್ಟು ಇವತ್ತು ಫಾರ್ ದ ಫಸ್ಟ್ ಟೈಮ್ ನಮ್ಮ ಚಿಂಟು ನನ್ನ ಜೊತೆ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬಂದಿದ್ದ. ಹಾಗೆ ಇಬ್ಬರು ಬರ್ತಾ ಆನ್ ದ ವೇ ಸ್ನ್ಯಾಕ್ಸ್ ತಿಂದ್ಕೊಂಡು ಬಂದ್ವು. ನೋಡಿ, ಅಲ್ಲಿ ಮಸಾಲೆ ಪುರಿ ತೊಗೊಂಡ್ವು, ಇಲ್ಲಿ ಗೋಬಿ ತೊಗೋತಾ ಇದ್ದೀವಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್. ಹೇಗಿತ್ತು ಅಂತ ನೀವೇ ಹೇಳಬೇಕು.
ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್ ಗೈಸ್, ಸಿ ಯು ಸೂನ್.